ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೆಸಿಪೀಸ್ ತೋರಿಸಿಲ್ಲ, ಬದಲಾಗಿ ನಮ್ಮ ಅಡಿಕೆ ತೋಟವನ್ನು ತೋರಿಸ್ತಾ ಇದ್ದೀನಿ. ಈ ನಮ್ಮ ಅಡಿಕೆ ತೋಟವನ್ನು ನೋಡುತ್ತಾ ನೋಡುತ್ತಾ ನೀವು ಒಂದು ಗೃಹಿಣಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಕೇಳಿಸ್ಕೊಳ್ತಾ ನಮ್ಮ ಅಡಿಕೆ ತೋಟವನ್ನು ನೋಡಿ ಕೊನೆಯಲ್ಲಿ ನೀವು ಕಮೆಂಟಲ್ಲಿ ತಿಳಿಸಿ. ಒಬ್ಬ ಗೃಹಿಣಿ ಈ ಅಡಿಕೆ ತೋಟದಂತೆ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಈ ತೋಟ ಕೇವಲ ತರಕಾರಿ ಬೆಳೆಸೋ ಜಾಗ ಅಲ್ಲ, ಇದು ಒಬ್ಬ ಗೃಹಿಣಿ ಹೇಗೆ ಮಾನಸಿಕವಾಗಿ, ಆರ್ಥಿಕವಾಗಿ, ಆತ್ಮವಿಶ್ವಾಸದಲ್ಲಿ ಸಬಲಳಾಗಬಹುದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂತ ಈ ಅಡಿಕೆ ತೋಟ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಗೃಹಿಣಿ ಅಂದರೆ ಮನೆ ಒಳಗೆ ಸೀಮಿತ. ಅವಳು ಕೆಲಸವನ್ನು ಹಣದಲ್ಲಿ ಅಳೆಯೋದಿಲ್ಲ, ಅವಳ ಶ್ರಮವನ್ನು ಸಹಜ ಅಂತ ತೆಗೆದುಕೊಳ್ಳಲಾಗುತ್ತೆ. ಆದರೆ ಮನೆಯವರೆಲ್ಲ ಒಟ್ಟಾಗಿ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಿದರೆ ಹೇಗಿರುತ್ತೆ, ಅವಳಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ಅಡಿಕೆ ತೋಟವೇ ತೋರಿಸ್ತಾ ಇದೆ. ಮನೆಯಲ್ಲಿ ಹಸ್ಬೆಂಡು, ಮಕ್ಕಳು, ಮನೆಯವರು ನೀನು ಮಾಡಬಹುದು, ನಾನು ನಿನ್ನ ಜೊತೆ ಇದ್ದೀವಿ ಅಂತ ನಂಬಿಕೆ ಕೊಟ್ಟಾಗ ಗೃಹಿಣಿಗೆ ಒಳಗಿನಿಂದ ಒಂದು ಶಕ್ತಿ ಹುಟ್ಟುತ್ತೆ. ಆಗ ಅವಳು ತನ್ನ ಸಮಯವನ್ನು, ಮೌಲ್ಯವನ್ನು ಬಳಸಲು ಅದನ್ನು ಕಲಿಯುತ್ತಾಳೆ. ಈ ಅಡಿಕೆ ತೋಟದಲ್ಲಿ ನಾವೇನು ಅಡಿಕೆ ತೋಟ ಇಷ್ಟೊಂದು ಮಾಡಿದ್ದೀವಲ್ಲ, ಹೇಗೆ ಅದನ್ನು ಪ್ರತಿದಿನ ಅದಕ್ಕೆ ನೀರು, ಗೊಬ್ಬರ, ಕಾಳಜಿ ವಹಿಸಿ ಮತ್ತು ಕಳೆ ಈ ಥರ ಎಲ್ಲ ನಾವು ಎಷ್ಟೊಂದು ತಾಳ್ಮೆ, ಈ ಫಲ ಬರೋವರೆಗೆ ಎಷ್ಟು ತಾಳ್ಮೆಯಿಂದ ಕಾದಿದ್ದೀವೋ ಅದೇ ರೀತಿ ಗೃಹಿಣಿಗೂ ಸಪೋರ್ಟ್ ಅನ್ನೋ ನೀರು, ಪ್ರೋತ್ಸಾಹ ಅನ್ನೋ ಗೊಬ್ಬರ ಸಿಕ್ಕರೆ ಅವಳ ಬದುಕಿ ಎಷ್ಟು ಬೆಳೆಯುತ್ತೆ ಅಲ್ವಾ. ಮೊದಲಿಗೆ ಮನೆಯ ಬಳಕೆಗಾಗಿ ನಾವೇನು ಬೆಳೆದ ತರಕಾರಿ ಮನೆಯ ಖರ್ಚು ಕಡಿಮೆ ಮಾಡುತ್ತೆ. ನಂತರ ಅದೇ ತರಕಾರಿ ನಾವು ಸ್ವಲ್ಪ ಸ್ವಲ್ಪವಾಗಿ ಹೊರಗಡೆ ಮಾರಾಟ ಮಾಡ್ತಾ ಬಂದರೆ ಅಲ್ಲಿಂದ ₹1, ₹2 ಆದಾಯ ಹೆಂಗೆ ಶುರುವಾಗುತ್ತೋ ಅದೇ ರೀತಿ, ಆದರೆ ಆ ಹಣಕ್ಕಿಂತ ದೊಡ್ಡದು ಅವಳಿಗೆ ಬರುವ ಸ್ವಾಭಿಮಾನ ಅಲ್ವಾ, ಮತ್ತು ಆತ್ಮತೃಪ್ತಿ ಗೃಹಿಣಿಗಿರುತ್ತೆ. ಗೃಹಿಣಿ ಹಣ ಸಂಪಾದಿಸುವಾಗ ಅವಳು ಯಾವುದೇ ರೀತಿ ನಿಮಗೆ ಚೇಂಜ್ ಆಗ್ತಾಳೆ ಅಂತ ಅನ್ಬೋದು, ಸಾಧ್ಯನೇ ಇಲ್ಲ. ಅವಳಿಗೆ ಆ ಥರ ಭಯ ಬೇಡ. ಅವಳು ಮನೆಗೆ ಇನ್ನಷ್ಟು ಜವಾಬ್ದಾರಿಯಾಗಿ ನಿಲ್ಲುತ್ತಾಳೆ. ಅವಳಿಗೂ ಗೊತ್ತಾಗುತ್ತೆ, ಏಕೆಂದರೆ ಅವಳ ಸಂಪಾದನೆ ಶುದ್ಧ ಕುಟುಂಬದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅವಳು ಮಾಡ್ತಾಳೆ. ಮನೆಯವರು ಸಪೋರ್ಟ್ ಮಾಡಿದರೆ ಅವಳಿಗೆ ಸಮಯ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮತ್ತು ಆಗ ಅವಳು ಹೊಸ ಯೋಚನೆಯನ್ನು ಮಾಡುತ್ತಾಳೆ. ಈ ರೀತಿ ಯೂಟ್ಯೂಬ್ ಆಗಿರ್ಬೋದು, ಯಾವುದಾದ್ರೂ ಹೋಮ್ ಪ್ರಾಡಕ್ಟ್ ಆಗಿರ್ಬೋದು, ಮತ್ತು ಯಾವುದೋ ಸಣ್ಣ ಬಿಸ್ನೆಸ್ ಆಗಿರ್ಬೋದು, ಇದೆಲ್ಲವೂ ಸಹ ಸಾಧ್ಯ ಆಗುತ್ತೆ ಗೃಹಿಣಿಗೆ ಸಪೋರ್ಟ್ ಮಾಡಿದರೆ. ಗೃಹಿಣಿ ಅಂದರೆ ಅವಳು ದುರ್ಬಲ ಅಲ್ಲ, ಅವಳ ಮನೆಯ ಬೇರು, ಅವಳು ಮನೆಯ ಬೇರಾಗಿರ್ತಾಳೆ. ಆ ಬೇರು ಗಟ್ಟಿಯಾಗಿದ್ದರೆ ಮನೆಯ ಮರ ಹಸಿರಾಗಿರುತ್ತೆ ಅಲ್ವಾ. ಆದ್ದರಿಂದ ನಾನು ವೀಕ್ಷಕರಿಗೆ ಏನು ಹೇಳೋದು ಅಂದರೆ, ಒಂದೇ, ನಿಮ್ಮ ಮನೆಯ ಹೆಣ್ಣಿಗೆ ನಂಬಿಕೆ ಕೊಡಿ, ಅವಳ ಶ್ರಮಕ್ಕೆ ಗೌರವ ಕೊಡಿ, ಅವಳ ಕನಸಿಗೆ ಸಪೋರ್ಟ್ ಕೊಡಿ. ಆಗ ಅವಳು ಈ ಅಡಿಕೆ ತೋಟದಂತೆ ತನ್ನ ಜೀವನವನ್ನು, ತನ್ನ ಮನೆಯನ್ನು ಹಸಿರಾಗಿಸಿ ತಾನು ಕೂಡ ಎಲ್ಲ ರೀತಿಯಲ್ಲಿ ಸಬಲಳಾಗಬಹುದು ಅಂತ ನನ್ನ ಅನಿಸಿಕೆ. ನೋಡ್ತಾ ಇದ್ದೀರಲ್ವ ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ ಅಂತ. ಇದು ಇಷ್ಟು ಚೆನ್ನಾಗಿ ಆಗಬೇಕು ಅಂದರೆ ತುಂಬಾ ಕಷ್ಟಪಡಬೇಕು. ಇದು ಸುಮಾರು 6 ವರ್ಷದ ಸಸಿಯಿಂದ ಈ ರೀತಿ ತೋಟವಾಗಿದೆ. 6 ವರ್ಷದ ಕೆಳಗಡೆ ಎಷ್ಟೊಂದು ಸಣ್ಣ ಸಸಿಗಳಿವು ಈಗ ಬೆಳೆದು ತೋಟವಾಗಿ ಹಚ್ಚ ಹಸಿರಾಗಿ ನಿಂತಿದೆ. ತುಂಬಾ ಕಷ್ಟಪಡಬೇಕು. ರೈತರ ಜೀವನ ಅಷ್ಟೊಂದು ಸುಲಭ ಅಲ್ಲ, ಏಕೆಂದರೆ ಈ ಟೈಮಲ್ಲಿ ತುಂಬ ಬಿಸಿಲು ಜಾಸ್ತಿ, ನೀರು ಜಾಸ್ತಿ ಕೊಡಬೇಕಾಗುತ್ತೆ ಅಡಿಕೆ ತೋಟಕ್ಕೆ. ಎಲ್ಲರೂ ರೈತರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತು ಬೋರ್ವೆಲ್ಗಳು ತುಂಬ ಎಲ್ಲ ನೀರು ಕಡಿಮೆ ಆಗಿದೆ. ಎಲ್ಲರೂ ಇವಾಗ ಬೋರುಗಳನ್ನು ಅಂದರೆ
ನೀರನ್ನು ಕಡಿಮೆ ಆಗೋದ್ರಿಂದ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ ಪ್ರತಿಯೊಬ್ಬರು. ನಾವು ಸಹ ರೀಸೆಂಟಾಗಿ ಬೋರ್ ಹಾಕ್ಸಿದ್ದು, ನೀರು ಕಡಿಮೆ ಆಗಿತ್ತು. ಇದು ಇಲ್ಲಿ ನಾನು ತೋರಿಸಿರೋದು ಒಂದು 2ರಿಂದ 3 ಹೊಲ ತೋರಿಸಿದ್ದೀನಿ ಅಷ್ಟೇ. ಇದು ಬೇರೆ ಹೊಲ ತೋರಿಸಿದ್ದೀನಿ. ಫಸ್ಟಿಗೆ ತೋರಿಸಿದ್ದು ಅದು 6 ವರ್ಷ ಆಯಿತು. ಇದೆಲ್ಲ ಸುಮಾರು ಒಂದು 20 ವರ್ಷದ ಮೇಲಿಂದು ಗಿಡ ಇದು. ಮತ್ತು ಅದರ ಒಳಗಡೆ ನಾವು ಮತ್ತೆ ಅಡಿಕೆ ಸಸಿಗಳನ್ನು ಹಾಕಿದ್ದೀವಿ. ಅವು ಆಲ್ರೆಡಿ ಈಗ 3-4 ವರ್ಷದವು ಅಡಿಕೆ ಸಸಿಗಳು. ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಮ ಜೊತೆ ಇವತ್ತು ನಾವು ಫುಲ್ ನಮ್ಮ ಅಡಿಕೆ ತೋಟವನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಈ ರೀತಿ ನಾನು ಗೃಹಿಣಿಯರ ಬಗ್ಗೆ ತುಂಬಾ ಒಂದು ಇಂಟ್ರೆಸ್ಟಿಂಗಾಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಗೃಹಿಣಿಯರಿಗೆ ಸಪೋರ್ಟ್ ಮಾಡಬೇಕು, ಏನು ಬೇಕಾದರೂ ಸಾಧಿಸ್ತಾಳೆ ಅವಳಿಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಂತರ ನಾನು ಸಹ ಯಾಕೆ ಯೂಟ್ಯೂಬಿಗೆ ಬಂದೆ ಅಂತ ನಾನು ಸಹ ಹೇಳ್ತೀನಿ ಮುಂದೊಂದು ದಿನ. ನೋಡ್ತಾ ಇರ್ರಿ. ಅಲ್ಲಿವರೆಗೂ ಇಂಟ್ರೆಸ್ಟಿಂಗಾಗಿ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ತರಲು ಇಷ್ಟಪಡುತ್ತೇನೆ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಥರ ಗೃಹಿಣಿಗೆ ಸಪೋರ್ಟ್ ಮಾಡೋದು, ಯಾವುದಾದ್ರೂ ಗೃಹಿಣಿಯ ಬಗ್ಗೆ ಅಥವಾ ಹೆಣ್ಣಿನ ಬಗ್ಗೆ ಏನಾದರೂ ಈ ಥರ ಸಪೋರ್ಟ್ ಮಾಡೋಂತಹ ವಿಷಯ ಅಥವಾ ವಿಡಿಯೋಸ್ ಬೇಕಾದರೆ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡುತ್ತೇನೆ. ಅಥವಾ ನಿಮಗೇನಾದರೂ ಆಧ್ಯಾತ್ಮಿಕದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ, ಅದನ್ನು ಸಹ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಏನಾದರೂ ನಿಮಗೆ ರೇಖೆ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಕೇಳಿದರೆ ನಾನು ಬೇಸಿಕ್ ಕೇಳ್ತೀನಿ. ನನಗೆ ಸ್ವಲ್ಪ ಆಸಕ್ತಿ ಇದೆ, ಆಧ್ಯಾತ್ಮಿಕದ ಕಡೆ ನನಗೊಂದು ಸ್ವಲ್ಪ ಆಸಕ್ತಿ ಇದೆ. ಅದನ್ನು ಸಹ ಬೇಕಾದರೆ ಮುಂದಿನ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನೀವು ಯಾವ ಥರ ವಿಡಿಯೋ ಬೇಕು ಅಂತ ನೀವು ಹೇಳಿದರೆ ನಾನು ಅದೇ ರೀತಿ ವಿಡಿಯೋ ಮಾಡಲು ಇಷ್ಟಪಡುತ್ತೇನೆ. ಯಾಕಂದರೆ ಇನ್ನೂ ಸ್ಟಾರ್ಟಿಂಗ್ ವೀಡಿಯೋಸ್ ಇದು. ನಂದು 8ನೇ ವಿಡಿಯೋ ಅಂತ, 8ರಿಂದ 9ನೇ ವಿಡಿಯೋ ಅನಿಸುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.